ಒಂದು ಇಂಡಸ್ಟ್ರಿ ಸಮೃದ್ಧವಾಗಿದೆ, ಬೆಳೀತಾ ಇದೆ ಅಥವಾ ಬೆಳೆದು ನಿಂತಿದೆ ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಮೇಕರ್ಸ್ ಇದ್ದಾರೆ, ಅದಕ್ಕೆ ಸಾಧ್ಯ ಆಯ್ತು ಅಂತ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಳ್ಳೆ ರೈಟರ್ಸ್ ಇದ್ದಾರೆ ಅಂತ ಅರ್ಥ. ಈ ವಿಷಯನ ಬೇರೆ ಇಂಡಸ್ಟ್ರಿನವರು ಆಲ್ರೆಡಿ ಅರ್ಥ ಮಾಡ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಸಿನಿಮಾಗಳನ್ನ ತರ್ತಾನೆ ಇದ್ದಾರೆ. ಹೊಸ ರೈಟರ್ಸ್ ಅಂತೂ ಯಥೇಚ್ಛವಾಗಿ ಬರ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಅದು ಯಾವಾಗ ಆಗತ್ತೋ ದೇವರಾಣೆ ಗೊತ್ತಿಲ್ಲ. ಟಿಲ್ಲು ಸ್ಕ್ವೇರ್ ಇದು ಮಲಿಕ್ ರಾಮ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಕಥೆ ವಿಚಾರಕ್ಕೆ ಬಂದ್ರೆ, ಹಿಂದಿನ ಸಿನಿಮಾದಲ್ಲಿ ಡಿಜೆ ಟಿಲ್ಲು ತನ್ನ ಬರ್ಡೇ ದಿನ ರಾಧಿಕಾ ಅನ್ನೋ ಹುಡುಗಿ ಕೈಯಲ್ಲಿ ಸಿಕ್ಕಾಕೊಂಡು ಕೆಟ್ಟ ಅವಾಂತರ ಮಾಡ್ಕೊಂಡಿರ್ತಾನೆ. ಅಂಡ್ ಈಗ ಆ ಘಟನೆ ನಡೆದು 1 ವರ್ಷ ಆಗಿದೆ. ಮತ್ತೊಂದ್ಸಲ ಬರ್ಡೇ ಬಂದಿದೆ. ಹಾಗೆ ಈ ಸಾರಿನೂ ಅದೇ ರೀತಿ ಎಡವಟ್ಟು ಮಾಡ್ಕೊಳ್ಳೋದಕ್ಕೆ ಅಂತ ಬಾಸ್ ಲೈಫ್ ಅಲ್ಲಿ ಹೊಸ ಹುಡುಗಿ ಎಂಟ್ರಿ ಬೇರೆ ಆಗಿದೆ. ಸೊ ಆ ಹುಡುಗಿನೂ ಅಷ್ಟೇ ಖತರ್ನಾಕಿದ್ದಾಳ. ಇಲ್ಲಿ ಇವರಿಬ್ರು ಮೀಟ್ ಆಗಿದ್ ಹೇಗೆ ಅಂಡ್ ಕೊನೆಯಲ್ಲಿ ಯಾರು ಯಾರನ್ನ ಆಡ್ಸಿ ಬಿಸಾಕಿದ್ರು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ. ಸಿನಿಮಾದಲ್ಲಿನ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇಲ್ಲಿರೋ ಸೀಕ್ವೆನ್ಸಸ್ ಮತ್ತೆ ಕ್ಯಾರೆಕ್ಟರ್ಗಳ ನಡುವೆ ಇರೋ ಸಂಭಾಷಣೆ. ಆಕ್ಚುಲಿ ಅವುಗಳನ್ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸ್ಪೆಷಲಿ ಹಾಸ್ಪಿಟಲ್ ಎಪಿಸೋಡ್, ಅಲ್ಲಿ ನಡೆಯುವಂತ ಡ್ರಾಮಾ, ಅಪಾರ್ಟ್ಮೆಂಟ್ ಒಳಗೆ ನಡೆಯುವಂತ ಘಟನೆ ಅಂಡ್ ಈ ಕಡೆ ಲಿಲ್ಲಿನ ಭೇಟಿಯಾದಂತ ಸಂದರ್ಭ, ಹೀಗೆ ಒಂದಾದ ಮೇಲೊಂದು ಇವೆಂಟ್ ಗಳನ್ನ ಪೋಣಿಸ್ಕೊಂಡು ಹೋಗಿದ್ದಾರೆ. ಅಂಡ್ ಪ್ರತ್ಯೇಕವಾಗಿನೂ ಹಾಗೆ ಸ್ಟೋರಿ ವಿಚಾರದಲ್ಲೂ ಅವುಗಳು ನೀಟಾಗಿ ಕನೆಕ್ಟ್ ಆಗಿದಾವೆ. ಮುಖ್ಯವಾಗಿ ಮಜಾ ಕೊಡ್ತವೆ. ಇನ್ನೂ ಡೀಟೇಲ್ಡ್ ಆಗಿ ಹೇಳ್ಬೇಕಂದ್ರೆ, ಹೀರೋ ಹೀರೋಯಿನ್ ಇಬ್ರು ಮೀಟ್ ಆಗಿ ಅವ್ರ ಕಥೆ ಕೊನೆಯಾಗೋವರೆಗೂ ಬೇರೆ ಬೇರೆ ರೀತಿಯ ಸಿಚುವೇಶನ್ಸ್ ಆಲ್ಮೋಸ್ಟ್ 10-15 ನಿಮಿಷಕ್ಕೊಂದ್ಸಲ ಬದಲಾಗ್ತಾನೆ ಇರುತ್ತೆ. ಬಟ್ ಅದ್ಯಾವ್ದು ರ್ಯಾಂಡಮ್ ಆಗಿಲ್ಲ, ಬೇರೆ ತಂದು ತುರ್ಕಿದ್ದಾರೆ ಅಂತ ಅನ್ಸೋದಿಲ್ಲ. ಕನ್ಸ್ಟ್ರಕ್ಟಿವ್ ಆಗಿ ಕಥೆ ಬಿಲ್ಡ್ ಆಗ್ತಾನೆ ಇರುತ್ತೆ. ಇಡೀ ಸಿನಿಮಾದ ಟೆಂಪ್ಲೇಟ್ ಪಾರ್ಟ್ 1 ರೀತಿನೇ ಇರೋದ್ರಿಂದ ಆ ನೋಸ್ಟಾಲ್ಜಿಯಾ ಅನ್ನೋದು ಕೂಡ ಒಳ್ಳೆ ಅನುಭವವನ್ನ ಕೊಡುತ್ತೆ. ಇನ್ನು ಡೈಲಾಗ್ಸ್ ಅಂತೂ ಸಿಕ್ಕಾಪಟ್ಟೆ ಲೈವ್ಲಿ ಆಗಿದೆ. ಪಾತ್ರಗಳಿಗೆ ಸೂಟ್ ಆಗೋ ರೀತಿನೇ ಚೆನ್ನಾಗಿ ಬರ್ದಿದ್ದಾರೆ. ಫ್ರೆಶ್ ಅಂತಾನೂ ಅನ್ಸತ್ತೆ. ಹಾಗೇನೆ ಸೀಕ್ವೆನ್ಸ್ ಗಳೇನ್ ಹೊಸ ರೀತಿ ಇರ್ಲಿಲ್ಲ, ರುಟೀನ್ ಆಗೇ ಇತ್ತು. ಬಟ್ ಸ್ಟಿಲ್ ಅಲ್ಲಾಗೋ ಸಂಭಾಷಣೆ, ಸನ್ನಿವೇಶಗಳನ್ನ ಎತ್ತಿ ಹಿಡಿದಿದೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ರೈಟರ್ಸ್ಗೆ ಪ್ರಾಮುಖ್ಯತೆ ಕೊಡಬೇಕು. ಹಾಗೆ ಕೊಟ್ಟಾಗ ಮಾತ್ರ ಈ ರೀತಿ ಔಟ್ಪುಟ್ ಬರುತ್ತೆ ಅಂತ. ಬಿಕಾಸ್ ನಾವು ಪ್ರತಿ ಸಲ ಹೊಸ ಕಾನ್ಸೆಪ್ಟ್ ಬರಬೇಕು ಅಂತ ಕೂತ್ರೆ ಅದು ಆಗಲ್ಲ. ಎಲ್ಲೋ 100ರಲ್ಲಿ 1 ಸಿನಿಮಾ ಡಿಫ್ರೆಂಟ್ ಆಗಿ ಬರ್ಬೋದು ಅಷ್ಟೇ. ಬಟ್ ರುಟೀನ್ ಸ್ಟಫ್ ಅಲ್ಲೇ ಕಿಕ್ ಕೊಡ್ಬೇಕು ಅಂದ್ರೆ ಟ್ಯಾಲೆಂಟೆಡ್ ರೈಟರ್ಸ್ ಬೇಕೇ ಬೇಕು. ಡೈರೆಕ್ಟರ್ಸ್ ಗಳಿಗೆ ಇತ್ತೀಚೆಗೆ ಬೆಲೆ ಸಿಗ್ತಾ ಇದೆ. ನೋಡೋಣ ನಮ್ಮ ಇಂಡಸ್ಟ್ರಿಯಲ್ಲಿ ರೈಟರ್ಸ್ಗೆ ಯಾವಾಗ ಇಂಪಾರ್ಟೆನ್ಸ್ ಸಿಗತ್ತೆ ಅಂತ. ನೆಕ್ಸ್ಟ್ ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಳ್ಳೆ ಪುಷ್ ಕೊಟ್ಟಿದ್ದ ಮಾತ್ರ ಸಿನಿಮಾಗೆ. ಲೈಕ್ ಪ್ರತಿ ಮೂಮೆಂಟ್ ಅಲ್ಲೂ ಅಲ್ಲಾಗೋ ಘಟನೆಗಳಿಗೂ ಒಳ್ಳೆ ಟೆಂಪೋ ಕೊಡ್ತಾ ಇತ್ತು. ಅಂಡ್ ಟ್ವಿಸ್ಟ್ ಗಳು ಬಂದಾಗ ಅಥವಾ ಕೇಮಿಯೋ ರೋಲ್ ಎಂಟ್ರಿ ಆದಾಗ ಅದನ್ನ ಮ್ಯೂಸಿಕ್ ಇಂದಾನೆ ಚೆನ್ನಾಗಿ ಎಲಿವೇಟ್ ಮಾಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ, ಡಿಜೆ ಟಿಲ್ಲು ಆಗಿ ಸಿದ್ದು ಅವರ ಪ್ರೆಸೆನ್ಸ್ ಚೆನ್ನಾಗಿತ್ತು. ಅಂಡ್ ಸಿನಿಮಾದಲ್ಲಿ ಡ್ರಾಮಾ ಜಾಸ್ತಿ ಇದ್ದಿದ್ರಿಂದ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಆಂಪ್ಲಿಟ್ಯೂಡ್ ಸಖತ್ತಾಗಿ ವೇರಿ ಆಗಿದೆ. ಅನುಪಮ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಿರೋದೆ. ಅಂಡ್ ಇಲ್ಲಿ ಆ ಪ್ರೆಸೆನ್ಸ್ ಚೂರ್ ಜಾಸ್ತಿನ ತೂಕ ಪಡ್ಕೊಂಡಿದೆ. ಸ್ಪೆಷಲಿ ಫಸ್ಟ್ ಒಂದು 20 ನಿಮಿಷ ಗ್ಲಾಮರ್ ಇಂದಾನೆ ಇಂಪ್ರೆಸ್ ಮಾಡಿದ್ರೆ, ನಂತರದಲ್ಲಿ ಅವರ ಮ್ಯಾನರಿಸಮ್ ಅಂಡ್ ಪರ್ಫಾರ್ಮೆನ್ಸ್ ಇಂದ ಗಮನ ಸೆಳೀತಾರೆ. ಅಂಡ್ ಆಲ್ಸೋ ನೇಹಾ ಶೆಟ್ಟಿ ಅವರ ಕೇಮಿಯೋ ಕೂಡ ತುಂಬಾ ಒಳ್ಳೆ ವ್ಯಾಲ್ಯೂನ ಆಡ್ ಮಾಡಿದೆ ಸಿನಿಮಾಗೆ. ಇದರ ಹೊರತಾಗಿ ಅಪಾರ್ಟ್ಮೆಂಟ್ ಒಳಗೆ ಪಾರ್ಟ್ 1 ಸ್ಟೋರಿ ಲೈನ್ ನ ರಿವಿಸಿಟ್ ಮಾಡಿದ್ದು, ಡೆಡ್ ಬಾಡಿ ಸೀಕ್ವೆನ್ಸ್, ಅವಾಗವಾಗ ಕೂತ್ಕೊಳ್ಳಿ ಅಂತ ಅನ್ನೋ ಡೈಲಾಗ್ ಅಂಡ್ ದೆನ್ ಇಂಟರ್ವಲ್ ಟ್ವಿಸ್ಟ್ ಇಷ್ಟ ಆಯ್ತು. ಇನ್ನು ಸಿನಿಮಾದಲ್ಲಿ ನೆಗೆಟಿವ್ ಅಂತ ಇದ್ದಿದ್ದು ಅಂದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಡಾನ್ ನ ಎಂಟ್ರಿ ಆದ್ಮೇಲೆ ಕಾಮಿಡಿ ಕಮ್ಮಿ ಆಯ್ತು. ಅದ್ರ ಜೊತೆಗೆ ಆ ಸನ್ನಿವೇಶಗಳನ್ನ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ಲಿಲ್ಲ. ಹಾಗೇನೆ ವಿಲನ್ ಕ್ಯಾರೆಕ್ಟರ್ ನ ನಟೋರಿಯಸ್ ಆಗಿ ಎಂಟ್ರಿ ಮಾಡಿಸಿ ನಂತರದಲ್ಲಿ ಪೂರ್ತಿ ಡಮ್ಮಿ ಮಾಡ್ಬಿಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ಆ ಪಾತ್ರಕ್ಕಿರೋ ಸೀರಿಯಸ್ನೆಸ್ ನ ಹಾಗೆ ಉಳಿಸ್ಕೊಂಡು ಬರೀ ಅಲ್ಲಿನ ಸಿಚುವೇಶನ್ಸ್ ಇಂದ ಕಾಮಿಡಿ ತಂದಿದ್ರೆ ಡಾರ್ಕ್ ಹ್ಯೂಮರ್ ಚೆನ್ನಾಗಿ ವರ್ಕ್ ಆಗಿರೋದು. ಇನ್ನು ಇದನ್ನ ಬಿಟ್ರೆ ಕೆಲವೊಂದು ದೃಶ್ಯಗಳು ಅಷ್ಟು ಫ್ಯಾಮಿಲಿ ಫ್ರೆಂಡ್ಲಿ ಆಗಿಲ್ಲ. ಹಾಗಂತ ತೀರಾ ಇಂಟಿಮೇಟ್ ಆಗೂ ಹೋಗಿಲ್ಲ. ಸೊ ಅದನ್ನ ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ರೆ ಸಿನಿಮಾ ನೋಡ್ಬೋದು. ಟೋಟಲ್ ಆಗಿ ಸಿನಿಮಾ ಚೆನ್ನಾಗಿದೆ. ಇಟ್ಸ್ ಅ ಗುಡ್ ವಾಚ್. ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಜೊತೆ ನೋಡಿದ್ರೆ ಒಳ್ಳೆ ಮಜಾ ಇರುತ್ತೆ. ಹಾಗೇನೆ ಇಲ್ಲಿ ಹೊಸ ವಿಷಯ ಅಂತ ಏನೂ ಇಲ್ಲ, ಇರೋದೆಲ್ಲ ರುಟೀನ್ ಎಲಿಮೆಂಟ್ಗಳೇ. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಇದ್ರೆ ಸಾಕು ಅನ್ನೋರು ನೀವಾಗಿದ್ರೆ ಖಂಡಿತ ಇದಕ್ಕೆ ಹೋಗ್ಬೋದು. ಅಂಡ್ ಮಿಕ್ದವ್ರಿಗೆ ನಿಮ್ ಇಷ್ಟ ಅಂತ ಹೇಳ್ತೀನಿ. ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.